ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇವತ್ತಿನ ಲಾಗ್ನ್ಯಾಗ ನಾವು ಮಟನ್ ಮಾಡಿದ್ದೆ ಐತಿ. ಲಾಸ್ಟ್ ಟೈಮ್ ನಾನು ಮಮ್ಮಿ ಮನ್ಯಾಗ ಹೋದಾಗ ಅವಾಗ ಊಟಕ್ಕೆ ಮಟನ್ ಮಾಡಿದ್ರು. ಬಟ್ ಅವತ್ತು ಆ ಲಾಗ್ನ್ಯಾಗ ಇದನ್ನು ಬಿಡೋಕ್ಕಾಗಲಿಲ್ಲ ವಿಡಿಯೋ, ಬಿಕಾಸ್ ವಿಡಿಯೋ ಭಾಳ ಲೆಂತಿ ಐತಿ ಅಂತಂದು ಬಿಡಲಿಲ್ಲ. ಹಾಗಾಗಿ ಆ ವಿಡಿಯೋನ ಇವತ್ತಿನ ಲಾಗ್ನ್ಯಾಗ ಬಿಡಾತೀನಿ. ಸೊ ನೋಡ್ರಿ, ಇಲ್ಲಿ ಸವಿತಾ ಒಂದು ಕಡೆ ರೊಟ್ಟಿ ಮಾಡತ್ತಿಳು ಮತ್ತು ಇನ್ನೊಂದು ಕಡೆ ಮಟನ್ನ ಕುದಿಯಕ್ಕೆ ಹಾಕಿದ್ಲು. ಸೊ ನಂಗೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ಕೊಡ್ರಿ ಅಂತ ಹೇಳಿಳು. ಹಾಗಾಗಿ ಮಸಾಲಿನ ಹಾಕಿ ರುಬ್ಬಿ ಕೊಡತ್ತೀನಿ. ಆಕಿದ್ದು ಸ್ಪೆಷಲ್ ಎಕ್ಸ್ಟ್ರಾ ಮಸಾಲೆ ಏನು ಒಣ ಮಸಾಲೆ ಐತ್ಲೆ ಆಕಿನ ಹಾಕ್ತಾಳು, ಎಷ್ಟೆಷ್ಟು ಬೇಕು ಏನೇನು ಬೇಕು ಅಂತಂದ. ಸೊ ಇದನ್ನೆಲ್ಲ ನಂಗೆ ತೆಗೆದು ಕೊಡತ್ತಿಳು. ನೀವು ಮಸಾಲೆಯಾಗ ಇದನ್ನಷ್ಟೇ ಆ್ಯಡ್ ಮಾಡಿ ಪೇಸ್ಟ್ ಮಾಡಿರಿ ಅಂತ ಹೇಳಿಳು. ಸವಿತಾಗ ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಯಾರೂ ಇದನ್ನು ಮಾಡಬಾರ್ದು, ಏನೋ ಡಿಸ್ಟರ್ಬ್ ಮಾಡಬಾರ್ದು ಮತ್ತು ಹೆಲ್ಪ್ ಮಾಡಬಾರ್ದು. ಇಂಥದಷ್ಟಾಗಿ ಹೆಲ್ಪ್ ಮಾಡಿಕೊಡೋದು, ಏನೋ ಕಟ್ಟಿಂಗ್ ಮಾಡೋದು ಮತ್ತು ಪೇಸ್ಟ್ ಮಾಡೋದು, ಇಂಥದಷ್ಟು ಮಾಡಿಕೊಡೋದಿರ್ತೈತಿ. ಒಗ್ಗರಣೆ ಹಾಕೋದು ಮತ್ತು ಅದ್ರದ್ದು ಮೇನ್ ಅಡುಗೆ ಮಾಡೋದು ಏನೇನು ಪ್ರಿಪ್ರೇಷನ್ ಇರ್ತೈತಿ ಎಲ್ಲ ಆಕೆಗೆ ಮಾಡೋಕೆ ಇಷ್ಟ ಆಗ್ತೈತಿ. ಬೇರೆದವ್ರು ನಡಕ್ಕೆ ಮಾಡಕ್ಕೆ ಹಿಡಿದ್ರಂದ್ರೆ ಆಕೆಗೆ ಇಷ್ಟ ಆಗಂಗಿಲ್ಲ. ನೀವರೇ ಮಾಡಿರಿ ಒಂದ, ಇಲ್ಲ ನಾನು ಮಾಡ್ತೇನೆ ಒಂದು ಅಂತಾಳು. ಸೊ ಆಕೆಗೆ ಏನಿದ್ರು ನಾವು ಯಾವಾಗಲೂ ನಾನ್ ವೆಜ್ ಮಾಡತ್ತಿದ್ದು ಅಂದ್ರೆ ಮಸಾಲೆ ಎಲ್ಲ ರುಬ್ಬಿ ಕೊಡ್ತೀವಿ. ಮತ್ತು ಚಪಾತಿ ಅದ ಮಾಡೋದಿತ್ತಂದ್ರೆ ಆಕೆ ಲಟ್ಟಿಸ್ತಾಳು, ನಾವು ಬೇಯಿಸೋದ. ಇಲ್ಲಾಂದ್ರೆ ನಮಗೆ ಲಟ್ಸಕ್ಕೆ ಹೇಳ್ತಾಳು, ಆಕೆ ಬೇಯಿಸ್ತಾಳು. ಇದಿಷ್ಟ. ಬಾಕಿದು ಏನೈತಿ ಒಗ್ಗರಣೆ ಕೊಡೋದು ಮಾಡೋದು ಕಂಪ್ಲೀಟಾಗಿ ಆಕೆ ಮಾಡ್ತಾಳು. ಯಾರಿಗೂ ನಮಗೆ ಸಮೀಪ ಬರಬೇಡ ಅಂತಾಳು. ಹಂಗೆ ಅಪರೂಪಕ್ಕೆ ಇದನ್ನು ಮಾಡೋದಿತ್ತಂದ್ರೆ ಅಕ್ಕಿ ಮತ್ತು ಅನ್ನ ಇಬ್ಬರು ಕೂಡಿ ಚಿಕನ ಮಟನ ಮಾಡಿರ್ತಾರು. ನಾನ್ ವೆಜ್ ಅಷ್ಟಂತ ಅಲ್ಲ, ವೆಜ್ ಅಡುಗೆ ಆದ್ರೂ ಅಷ್ಟಾಕಿಗೆ ಯಾರಾದರೂ ಏನಾರು ಹೆಲ್ಪ್ ಮಾಡೋದಿದ್ರೆ ಓನ್ಲಿ ಕಟ್ಟಿಂಗ್ ಅಷ್ಟೇ ಮಾಡಿ ಕೊಡೋದು. ಬಾಕಿ ಒಗ್ಗರಣೆ ಅದ ಹಾಕೋ ಟೈಮ್ಗೆ ಇದನ್ನು ಮಾಡೋ ಟೈಮ್ಗೆ ನಾ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳ್ರೆ ಆಕೆಗೂ ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾವು ಯಾರು ಇದನ್ನು ಮಾಡೋಕ್ಕೆ ಹೋಗಂಗಿಲ್ಲ. ಆಕೆ ಕಂಪ್ಲೀಟಾಗಿ ಅಕ್ಕಿನ ಮಾಡ್ತಾಳು. ನಾವು ಒಂದು ಸಲ ಕೇಳ್ತೇವೆ ಏನಾದರೂ ಹೆಲ್ಪ್ ಮಾಡೋನು ಏನ ಅಂತಂದ. ಆಕೆ ಹ್ಞೂ ಮಾಡಿ ಬರ್ರಿ ಅಂದ್ರೆ ಮಾಡ್ತೇವೆ. ಇಲ್ಲ ನಾನು ಮಾಡ್ಕೋತೇನೆ ಎಲ್ಲ ಅಂತ ಅಂದ್ಲಂದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಒಬ್ಬೊಬ್ರದ್ದು ನೇಚರನ್ನು ಹಂಗಿರ್ತೈತಿ. ತಾವ ಅಡುಗೆ ಮಾಡಬೇಕು, ತಾವ ಇದನ್ನು ನಡಕ್ಕೆ ಒಬ್ಬರು ಯಾರೇ ಬಂದರೆ ಡಿಸ್ಟರ್ಬೆನ್ಸ್ ಆಗ್ತೈತಿ ಅಂತ ಅಂತಾರು. ಸೊ ಒಬ್ಬೊಬ್ರ ನೇಚರ್ ಒಂಥರ, ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಇರಬೇಕು ಮತ್ತು ಅಡುಗೆ ಮಾಡೋತ್ನಾಗ ಅಲ್ಲೇ ಇರಬೇಕು, ಅವರು ಸ್ವಲ್ಪ ಇದನ್ನು ಮಾಡಲಿ ಅಂತಂದ. ಬಟ್ ಈಕಿ ನೇಚರ್ ಈಕಿನೇ ಎಲ್ಲ ಮಾಡೋದು ಮಟ್ಟೋದು. ಹಾಗಾಗಿ ಇಲ್ಲಿ ಸವಿತಾಗ ನಾನು ಈಗ ಪೇಸ್ಟ್ ಎಲ್ಲ ಮಾಡಿ ಕೊಟ್ನಿ. ಈಕೆ ಆಯ್ತು ರೀ, ಇನ್ನು ಪೇಸ್ಟ್ ಮಾಡಿದೆ ರೀ, ಇನ್ನು ನೀವು ಹೋಗ್ರಿ, ನಾನು ಎಲ್ಲ ಒಗ್ಗರಣೆದಾಗ ಕೊಟ್ಕೋತೇನು ಅಂತ ಅಂದಳು. ಹ್ಞೂ ಆಯಿತು ಅಂತ ಅಷ್ಟು ಹೇಳಿದ್ನಿ. ಈಗ ಇದು ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ನಮ್ಮ ಪಪ್ಪಾರ ನಾನ್ ವೆಜ್ ತಿನ್ನಂಗಿಲ್ಲ, ಹಾಗಾಗಿ ಅವರಿಗೆ ಅಂಡ ಕರಿ ಮಾಡತ್ತಿಳು. ಈಗ ರೊಟ್ಟಿ ಆದ ತಕ್ಷಣ ಫಸ್ಟ್ ಪಪ್ಪಾಗ ಅಂಡ ಕರಿ ಮಾಡಿ ಊಟಕ್ಕೆ ಕೊಟ್ಲು. ಬಿಕಾಸ್ ಪಪ್ಪಾಗ ಸ್ವಲ್ಪ ಜಲ್ದಿ ಊಟ ಮಾಡ್ತಾರು. ಹಾಗಾಗಿ ಈಗ ಒಂದು ಕಡೆ ಅಂಡ ಕರಿಗೆ ಎಲ್ಲ ರೆಡಿ ಮಾಡ್ಕೊಳತ್ತಿಳು. ಮತ್ತು ಇನ್ನೊಂದು ಕಡೆ ನಮ್ಮದು ಮಟನ್ ಕುದಿಯತ್ತಿತ್ತು, ಅದು ಇನ್ನೂ ಪ್ರೊಸೆಸ್ ಭಾಳ ಇತ್ತು. ಹಾಗಾಗಿ ಫಸ್ಟ್ ಪಪ್ಪಾಗ ಅಡುಗೆ ಮಾಡಿ ಕೊಟ್ಟು ಬಿಡೋಣ ಅಂತಂದು ಪಪ್ಪಾಗ ಅಂಡ ಕರಿ ಮಾಡತ್ತಿಳು. ಈಕೆ ಇದನ್ನು ಮಾಡೋತನ ಅಂದ್ರೆ ನಾನು ಬರ್ಶನ್ ಕಟ್ಟಿ ಎಲ್ಲ ಒರೆಸ್ಕೊಳತ್ತಿದ್ದೆ. ಮತ್ತು ಸ್ವಲ್ಪ ಬಾಂಡೆ ಇದ್ದು ಅವ್ನು ಬಾಂಡೆ ತಿಕ್ಕೊಳತ್ತೀನಿ. ಈ ಕಡೆ ಸವಿತಾ ಒಗ್ಗರಣೆ ಕೊಡತ್ತಿಳು. ಎಷ್ಟು ಆಗ್ತೈತಿ ಅಷ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು. ಒಬ್ಬರು ಮಾಡೋದು ಬಾಕಿದವರೆಲ್ಲ ಕುಂತು ತಿನ್ನೋದು ಆ ಥರ ಇದ್ದರೆ ನಮಗೆ ಇಷ್ಟ ಆಗಂಗಿಲ್ಲ. ಸೊ ನಮ್ಮ ಮನ್ಯಾಗ ಎಲ್ಲರೂ ಅಷ್ಟೇ, ಯಾರು ಅಡುಗೆ ಮಾಡೋಕೆ ಹಿಡಿದ್ರಂದ್ರೆ ಎಷ್ಟಾಗ್ತೈತಿ ಅಷ್ಟು ಎಲ್ಲರೂ ಹೆಲ್ಪ್ ಮಾಡ್ತಾರು. ಒಬ್ಬರು ಒಂದು ಅಡುಗೆ ಮಾಡತ್ತೀರಂದ್ರೆ ಇನ್ನೊಬ್ಬರು ಅವರಿಗೆ ಅದಕ್ಕೆ ಏನೇನು ಬೇಕು ಅದನ್ನ ಹೆಲ್ಪ್ ಮಾಡೋದು. ಮತ್ತೊಂದು ಕೆಲಸ, ಎಲ್ಲರೂ ಕೆಲಸ ಒಮ್ಮೆ ಮಾಡಿ ಪಟ ಮುಗಿಸಿ ಎಲ್ಲರೂ ಕೂಡಿ ಮಾತಾಡ್ಕೊತ ಕುಂಡೋದು. ಒಬ್ರು ಕೆಲಸ ಮಾಡೋದು ಬಾಕಿದವರೆಲ್ಲ ಮಾತಾಡ್ಕೊತ ಕುಂಡೋದು ಇದು ನಮಗೆ ಬರೋಬ್ಬರ ಅನ್ಸಂಗಿಲ್ಲ. ಸೊ ನಮ್ಮ ಮನ್ಯಾಗ ಎಲ್ಲರೂ ಹಂಗೆ ಅಡುಗೆ ಅದಾಗಿದ್ರು ಎಲ್ಲರೂ ಪಟ್ ಎಲ್ಲರೂ ಒಂದೊಂದು ಮಾಡಿ ಹೆಲ್ಪ್ ಮಾಡಿ ಬೇಗನೆ ಮುಗಿಸಿ ಮತ್ತು ಎಲ್ಲರೂ ಆರಾಮ್ಸಿ ಮಾತಾಡ್ಕೊತ ಕುಣ್ತಾರು. ಸೊ ಇಲ್ಲಿಕ್ಕೆ ಎಲ್ಲ ಅಡುಗೆ ಮಾಡತ್ತೆ ಅಂತ ಹೇಳಿಬಿಟ್ಟು ನಾನು ಆಕೆಗೆ ಹೆಲ್ಪ್ ಆಗಲಿ ಅಂತಂದು ಬರ್ಶನ್ ಕಟ್ಟಿ ಒರೆಸ್ಕೊಳ್ದೆ. ಮತ್ತು ಸಣ್ಣ ಬಾಂಡೆ ಬಿದ್ದಿದ್ದು ಎಲ್ಲನೂ ಬಾಂಡೆ ಎಲ್ಲ ತಿಕ್ಕೊಂಡು ಇಟ್ಕೊಳತ್ತಿದ್ನಿ. ಇಲ್ಲಿ ತತ್ತಿ ಬಾಯ್ಲ್ಡ್ ಆಗಿದ್ದು. ಈಗ ಅಂಡ ಕರಿ ಒಳಗೆ ಗ್ರೇವಿ ಅಂತೂ ರೆಡಿ ಇತ್ತು. ಅದ್ರಾಗ ಈಗ ಎಗ್ ಅಷ್ಟು ಹಾಕಿರ ಪಪ್ಪನ ಅಂಡ ಕರಿ ರೆಡಿ ಆಯಿತು. ಇಲ್ಲಿ ಬಾ, ಮುಂದೆ ಬಾ, ಏನು ಬೇಕಾಯ್ತು ನಿನಗೆ? ಏನು ತತ್ತಿನ ಐತೆ ಅದ್ರಾಗ. ಚಿಕನ್ ಕುದಿಬೇಕು.
ಹಿಂಗೆ ಹಿಡಿಯೋದ್ರಾಗ ಒಂದು ಈಟ್ ಯಾಶಿ ಹಿಡ್ದಿನಿಲ್ಲ ಅಂದ್ರೆ ಅದು ಉದ್ದ ಬಂದಿರ್ತೈತಿ. ಚಿಕನ್ ಕುದಿಯಕ್ ನಡ್ಯಾಕ ಕುದೀದಿ ಸರಿ ಮ್ಯಾಗ ಅದನ್ನ ಆಕಿನ ಎಬ್ಬಿಸಿ ತೋರ್ಸ. ತರ್ತೈತಿ ಆಚೆ ಕಡೆ ಚಿಕನ್ ಇದ್ದದ್ದು ಕುದಿಬೇಕಿನ್ನ ಆಕಿನ ಎತ್ಕೊಂಡು ತೋರ್ಸ. ಏನು ನೋಡಿಕವ ಕಾಯ್ತು ಚಿಕನ್ ಇದೆ ನಾನು ಕುದಿಯಾಯ್ತಿನ ಕುದಿಯಾನಿಲ್ಲ ಏನು ಬೇಕು ಯಾವ ಬೇಕು ನಿಂಗ? ಯಾವ್ದು ಬೇಕು? ಇದು ಬೇಕೇನು ಇದು ಬೇಕು? ಚಿಕನ್ ಬೇಕಂತ ಹಾಂ ತತ್ತಿ ತಿನ್ಲ? ತತ್ತಿ ತಿನ್ನಕ ಸರಿ ಆಮೇಲೆ ಚಿಕನ್ ಅಂದ್ರೆ ಆಮೇಲೆ ಚಲ್ 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 ತೋರ್ತೈತಿ ಬೇಕಂತ ತೋರ್ದಲ್ಲ. ಈಗಿಲ್ಲಿ ಸವಿತಾ ಪಪ್ಪಾಗೆಲ್ಲ ಹಾಕಿ ಕೊಡತ್ತೇಳು. ಅಂಡ ಕರಿ ಮತ್ತು ರೊಟ್ಟಿ ಅನ್ನ ಎಲ್ಲನೂ ಹಾಕಿ ಪಪ್ಪಾಗ ಊಟ ಕೊಡತ್ತಿರು. ಪಪ್ಪಾಗ 8-8:30 ಅಂದ್ರೆ ಊಟ ಮಾಡ್ತಾರು. ಅವ್ರಿಗೆ ಸ್ವಲ್ಪ ಶುಗರ್ ಇರೋದ್ರಿಂದ ಹಸು ಆಗ್ತೈತಿ, ಹಾಗಾಗಿ ಜಲ್ದಿನ ಊಟ ಮಾಡ್ತಾರು. ಈಗ ನಮ್ಮ ಪಪ್ಪಾಗ ಊಟಕ್ಕೆ ಕೊಟ್ಟು ಬಂದ ನಂತರ ಸವಿತಾ ಈಗ ನಮ್ಮ ಮಟನಿಗೆ ಒಗ್ಗರಣೆ ಹಾಕತ್ತೇಳು. ಸೊ ಈಗ ಆಲ್ರೆಡಿ ನಾ ಅಲ್ಲಿ ಪಪ್ಪಾಗ ಊಟಕ್ಕೆ ಕೊಡಕ್ಕೆ ಹೋಗೋ ಅಷ್ಟೊತ್ತಿಗೆ ಅಂದರೆ ಏನೇನೋ ಹಾಕಿದ್ಲು. ಎಣ್ಣೆ ಮತ್ತು ಉಳ್ಳಾಗಡ್ಡಿ, ಅರಿಶಿನ, ಖಾರ ಮತ್ತು ಇದೇನು ಕಸೂರಿ ಮೇಥಿ ಇದನ್ನೆಲ್ಲ ಹಾಕತ್ತಾಳು ಒಗ್ಗರ್ಣಿದಾಗ. ಎಲ್ಲರದ್ದು ಸ್ವಲ್ಪ ಅಡುಗೆ ಮಾಡೋದು ಮತ್ತು ಇದನ್ನು ಮಾಡೋದು ಸ್ಟೈಲ್ ಡಿಫ್ರೆಂಟ್ ಇರ್ತೈತಿ. ನಾನು ಖಾರ ಅದು ಹಾಕ್ಬೇಕಂದ್ರೆ ಕೊಬ್ಬರಿ ಅದೆಲ್ಲ ಹುರಿದು ಆದ ನಂತರ ಲಾಸ್ಟಿಗೆ ಖಾರ ಹಾಕ್ತೇನೆ. ಈಕಿಂದ ಸ್ಟೈಲ್ ಬೇರೆ. ಈಕೆ ಈಗ ಆಲ್ರೆಡಿ ಎಣ್ಣೆದಾಗನ ಫಸ್ಟಿಗೆ ಖಾರ ಹಾಕತ್ತಾಳು. ಸೊ ಎಲ್ಲರೂ ಮಾಡೋದು ಒಂದೇ ರೆಸಿಪಿ ಇರ್ತೈತಿ, ಖರೆ ಡಿಫ್ರೆಂಟ್ ವೇದಾಗ ಮಾಡ್ತಾರು. ಎಣ್ಣೆಯಾಗ ಉಳ್ಳಾಗಡ್ಡಿ ಮತ್ತು ಇದು ಖಾರ, ಉಪ್ಪು, ಅರಿಶಿನ ಎಲ್ಲ ಫ್ರೈ ಆದ ನಂತರ ಈಗ ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿದ್ದೆ ಕೊಬ್ಬರಿದ ಅದನ್ನು ಈಗ ಹಾಕತ್ತಾಳು. ಈಗ ಇದನ್ನ ಹಾಕಿ ಸ್ವಲ್ಪ ಬಾಡೋತನ ಫ್ರೈ ಮಾಡ್ತಾಳು, ಸ್ವಲ್ಪ ಕೊಬ್ಬರಿದೆಲ್ಲ ಹಸಿ ವಾಸನೆ ಹೋಗೋತನ. ಒಂದು ಕಡೆನ ಸುಕ್ಕಾಕ ಒಗ್ಗರಣೆ ಕೊಟ್ಟಿದ್ಲು, ಕೊಬ್ಬರಿ ಎಲ್ಲನೂ ಹಾಕಿ ಮಸಾಲೆ ಹಾಕಿ ಫ್ರೈ ಮಾಡಿದಾಳು. ಅದೊಂದು 5 ನಿಮಿಷ ಬಿಡಬೇಕು, ಎಣ್ಣೆಲ್ಲ ಸ್ವಲ್ಪ ಬಿಡೋತನ. ಅಷ್ಟೊತ್ತನ ಇದು ಎಣ್ಣೆ ಬಿಡೋತನ ಅಂದರೆ ಈಚೆ ಕಡೆ ಸಾರ್ಕ ಒಗ್ಗರಣೆ ಹಾಕತ್ತಿದ್ರು. ಅದು ಒಂದು ಸೈಡ್ ಒಂದನ್ನು ಮಾಡ್ಕೊತ ಕುಂತ್ರೆ ಟೈಮ್ ಹಿಡಿತೈತಿ. ಹಾಗಾಗಿ ಅದು ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಟು ಅದು ಸುಕ್ಕಾದ ರೆಡಿ ಆಗೋತನ ಅಂದರೆ ಈ ಕಡೆ ಸಾರ್ಕ ಎಲ್ಲ ಒಗ್ಗರಣೆ ಹಾಕ್ಕೊಳತ್ತಿಳು. ಸೇಮ್ ಆ್ಯಸ್ ಯೂಶ್ವಲ್ ಅದೇ ಪ್ರೊಸೆಸ್ ಇಲ್ಲಿ ಇರ್ತೈತಿ. ಬಟ್ ಈ ಕಡೆ ಸಾರ್ಕೇನ ಸ್ವಲ್ಪ ಮಸಾಲೆ ಕಡಿಮೆ ಇರ್ತೈತಿ, ಸುಕ್ಕಾಕ ಸ್ವಲ್ಪ ಮಸಾಲೆ ಜಾಸ್ತಿ ಇರ್ತೈತಿ. ಏನೋ ಹೇಳ್ರಿ, ಸವಿತಾ ಅಡುಗೆ ಚಲೋ ಮಾಡ್ತಾಳು ಮತ್ತು ಟೇಸ್ಟಿ ಇರ್ತೈತಿ. ಅದ್ರಾಗೂ ನಾನ್ ವೆಜ್ ಐಟಮ್ ಸ್ವಲ್ಪ ಎಕ್ಸ್ಟ್ರಾನ ಚಲೋ ಟೇಸ್ಟಿಯಾಗಿ ಮಾಡಿರ್ತಾಳು ಮತ್ತು ವೆಜ್ಜನ್ನು ಚಲೋ ಮಾಡ್ತಾಳೆ. ಖರೆ ಈಕೆ ಭಾಳ ಅಂದ್ರೆ ಭಾಳ ಫಾಸ್ಟ್ ಸ್ಪೀಡ್ ಇದ್ದಾಳೆ ಅಡುಗೆಯಾಗ. ನೋಡೋಷ್ಟಾಗೆ ಅಂದರೆ ಎಲ್ಲ ಅಡುಗೆ ಮಾಡಿ ಮುಗಿಸಿರ್ತಾಳು ಲಘು. ಸ್ವಲ್ಪ ನಾನು ನಮ್ಮ ತಂಗಿ ಜರ ಸ್ಲೋ ಇದ್ದೆವು. ಬಟ್ ಸವಿತಾ ಭಾಳ ಅಂದ್ರೆ ಭಾಳ ಸ್ಪೀಡ ಮತ್ತು ಎಕ್ಸ್ಪರ್ಟ್ ಇದ್ದಾಳು ಅಡುಗೆಯಾಗ.
ಈಗ ಸುಕ್ಕಾದ ಇಷ್ಟೊತ್ತನ ಫ್ರೈ ಮಾಡಿ ಒಂದು 5-10 ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಮಟನ್ದು ಶೇರ್ವಾನ್ ನೀರು ಸಪ್ಪಂದು ಏನಿರ್ತೈತಿ ಅದನ್ನ ಹಾಕ್ತಾಳು. ಇಲ್ಲಿ ಬೇರೆದು ನೀರು ಹಾಕಂಗಿಲ್ಲ, ಬಿಸಿನೀರದಾಗಲಿ. ಬೇಕಾದ್ರೆ ಸಾರಕ್ಕೆ ಬಿಸಿನೀರದ ಹಾಕ್ತಾಳು. ಬಟ್ ಇದು ಸುಕ್ಕಾಕೇನ ಟೇಸ್ಟ್ ಬರಲಿ ಅಂತಂದು ಅದ ನೀರು ಶೇರ್ವಾನ ಹಾಕಿರ್ತಾಳು. ಅದನ್ನ ಹಾಕಿದಂದ್ರೆ ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ಅಂತಂದ. ಈಗ ನೀರು ಹಾಕಿ ಸ್ವಲ್ಪ ಕುದಿ ಬರೋ ಅಷ್ಟು ಇದನ್ನು ಮಾಡಿ ಅದಾದ ನಂತರ ಇನ್ನು ಅದ್ರಾಗಿನ ಪೀಸ್ ಎಲ್ಲನೂ ಸುಕ್ಕಾದಾಗ ಹಾಕತ್ತೇಳು. ಸೊ ಅದ್ರಾಗ ಹಾಕಿ 1-2 ಸಲ 5 ನಿಮಿಷ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಿತ್ತಂದ್ರೆ ನಮ್ಮದು ಮಟನ್ ಸುಕ್ಕ ರೆಡಿ ಆಗ್ತೈತಿ. ಈಗಿಲ್ಲಿ ನಮ್ಮ ಅಣ್ಣ ಬಂದ, ಅಡುಗೆಲ್ಲ ರೆಡಿ ಆಯ್ತೇನ ಅಂತಂದು ಕೇಳಿ ಊಟ ಮಾಡೋಣ್ರಿ ಹಸುವಾಗೈತಿ ಅಂತ ಹೇಳತ್ತಿದ್ದ. ಸೊ ನಮ್ಮ ಮನ್ಯಾಗ ನಾನ್ ವೆಜ್ ಊಟ ಇತ್ತಂತಂದ್ರೆ ಹುಡುಗರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸ್ವಲ್ಪ ಜಾಸ್ತಿನೇ ಹಸು ಆಗ್ತೈತಿ. ಸೊ ಈಗ ಇಲ್ಲಿ ಒಂದು ಸುಕ್ಕ ಸಾರ ಎಲ್ಲನೂ ರೆಡಿ ಆಗಿತ್ತು. ಲಾಸ್ಟಿಗೆ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಅಷ್ಟು ಸವಿತಾ ಹಾಕತ್ತೇಳು. ನಮ್ಮ ಅಣ್ಣನ ಸ್ವಲ್ಪ ಟೇಸ್ಟ್ ನೋಡತ್ತಿರು, ಖಾರ ಉಪ್ಪ ಎಲ್ಲನೂ ಸರಿಯಾಗೈತೇನ ಮತ್ತು ಇದು ಪೀಸ್ ಎಲ್ಲನೂ ಕುದ್ದಿದ್ದಾವೆ ನೋಡಂತ ಹೇಳಿದ್ಲು. ಹಾಗಾಗಿ ನಮ್ಮ ಅಣ್ಣ ಟೇಸ್ಟ್ ನೋಡತ್ತಿದ್ದ. ಸುಕ್ಕ ಅಂತೂ ರೆಡಿಯಾಗಿತ್ತು. ಇನ್ನು ಸಾರಷ್ಟು ಇನ್ನಟ್ಟು ಸ್ವಲ್ಪ ಕುದ್ದು ಇದನ್ನು ಮಾಡಿತ್ತಂದ್ರೆ ಸಾರು ರೆಡಿ ಆಗ್ತೈತಿ. ಈಗ ಸಾರಕ್ಕೆ ಎಷ್ಟು ಬೇಕು ನಮಗಷ್ಟು ನೀರದ ಹಾಕಿ ಬಿಸಿನೀರು ಹಾಕಿ ಸ್ವಲ್ಪ 10 ನಿಮಿಷ ಕುದಿಸಿರ ಸಾರು ರೆಡಿ ಆಗ್ತೈತಿ. ಇಲ್ಲಿ ನಮ್ಮ ಸಾನು ಈಗ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಳು. ಸಾನು ಮತ್ತು ರಿಯಾ ಆಲ್ರೆಡಿ ಎಲ್ಲರ್ಕಿಂತ ಮುಂಚೆನಾಕಿ ಊಟ ಮಾಡಿಸಿದ್ದು. ಸೊ ಈಗ ಎಲ್ಲರೂ ಊಟಕ್ಕೆ ಬಂದು ಕುಂತಿದ್ದು. ಬಟ್ ನಾವೆಲ್ಲ ಇನ್ನೂ ಹಾಕ್ಕೊಂಡು ಊಟ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಹುಡುಗರು ಹಸ್ದಿರನ ಅಂತಲೇ ರಿಷಿಗೆ ಮತ್ತು ಸಾನುಗೆ ಫಸ್ಟ್ ಊಟಕ್ಕೆ ಹಾಕಿಕೊಟ್ಟಿದ್ದು. ಇನ್ನು ನಾವು ಎಲ್ಲರೂ ಕೂಡಿ ಊಟ ಮಾಡತ್ತಿದ್ದು. ಇನ್ನೊಂದು ವಿಷಯ ಏನಂದರೆ, ನಾನ್ ವೆಜ್ ಅಡುಗೆ ಯಾವಾಗ ಮಾಡಿರ್ತೀವಿ ಮತ್ತು ನಾನ್ ವೆಜ್ ಊಟ ಮಾಡಬೇಕಾದ್ರೆ ಲಿಂಬು ಮತ್ತು ಉಳ್ಳಾಗಡ್ಡಿ ಇರಲಿಲ್ಲ ಅಂದ್ರೆ ಅದು ಅಡುಗೆ ನಾವು ಎಷ್ಟು ಚಲೋ ಮಾಡಿದ್ರೂ ಅದು ಟೇಸ್ಟ್ ಕೊಡೋಂಗಿಲ್ಲ. ಲಿಂಬು ಉಳ್ಳಾಗಡ್ಡಿ ಇದ್ರನ ಅದರದ್ದು ಟೇಸ್ಟ್ ಎಕ್ಸ್ಟ್ರಾ ಬರ್ತೈತಿ. ನಾವಂತೂ ನಮ್ಮ ಮನ್ಯಾಗ ಸ್ವಲ್ಪ ಎಲ್ಲರೂ ನಾನ್ ವೆಜ್ ಪ್ರಿಯರು. ಐ ಹೋಪ್ ನೀವು ಎಲ್ಲರೂ ನಾನ್ ವೆಜ್ ಲವರ್ಸ್ ಇದ್ದೀರಾ ಅಂತ ಅನ್ಕೋತೇನು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.